ಎಲ್ಲರಿಗೂ ನಮಸ್ಕಾರ. ತಂತ್ರ ಅಂತ ಕೇಳಿದಾಗ ಈ ಪದ ಎಲ್ಲರಿಗೂ ಗೊತ್ತಿರೋದೆ. ಆದರೆ ಇದರ ನಿಜವಾದ ಅರ್ಥ ಎಷ್ಟು ಜನಕ್ಕೆ ಗೊತ್ತಿದೆ? ಬಹುಶಃ ತುಂಬಾನೇ ಕಡಿಮೆ ಜನಕ್ಕೆ ಅಲ್ವಾ? ಸರಿ, ಹಾಗಾದ್ರೆ ಇವತ್ತು ನಾವು ಈ ಪ್ರಾಚೀನ ಪದ್ಧತಿಯ ಆಳಕ್ಕೆ ಇಳಿದು ಅದರ ಜ್ಞಾನವನ್ನು ಸ್ವಲ್ಪ ಪರಿಶೀಲಿಸೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ತಂತ್ರ ಅಂದ ತಕ್ಷಣ ತಲೆಗೆ ಬರುವ ಮೊದಲ ಯೋಚನೆ ಯಾವುದು? ಯಾವ ಚಿತ್ರಗಳು ಕಣ್ಣು ಮುಂದೆ ಬರುತ್ತೆ? ಸರಿ, ನಮ್ಮ ಮನಸ್ಸಲ್ಲಿರೋ ಆ ಸಾಮಾನ್ಯ ನಂಬಿಕೆಗಳನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ತಂತ್ರದ ನಿಜವಾದ ಸ್ವರೂಪ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಹೌದು, ತಂತ್ರದ ಬಗ್ಗೆ ಸಾಮಾನ್ಯವಾಗಿ ಜನ ಅಂದುಕೊಂಡಿರೋದು ಪೂರ್ತಿ ಸತ್ಯ ಅಲ್ಲ, ಅದು ಅಪೂರ್ಣ. ಇದು ಇತ್ತೀಚೆಗೆ ಬಂದಿರೋ ಯಾವುದೋ ನ್ಯೂ ಏಜ್ ಫ್ಯಾಷನ್ ಅಂತೂ ಖಂಡಿತ ಅಲ್ಲ. ಇದರ ಬೇರುಗಳು ಸಾವಿರಾರು ವರ್ಷಗಳಷ್ಟು ಹಳೆಯವು. ಸರಿ, ಹಾಗಾದ್ರೆ ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ಮೊದಲನೇದಾಗಿ, ತಂತ್ರ ಅಂದ್ರೆ ಏನು, ಅದರ ಬಗ್ಗೆ ಇರುವ ತಪ್ಪು ಕಲ್ಪನೆಗಳೇನು? ಈ ವಿಭಾಗದಲ್ಲಿ ನಾವು ಮೊದಲು ತಂತ್ರದ ಬಗ್ಗೆ ಜನರಲ್ಲಿರೋ ಕೆಲವು ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ನೋಡೋಣ. ಆಮೇಲೆ ಅದರ ಹಿಂದಿನ ಸತ್ಯ ಏನು ಅಂತನೂ ತಿಳಿದುಕೊಳ್ಳೋಣ. ಬಹುಶಃ ತಂತ್ರದ ಬಗ್ಗೆ ಇರುವ ಅತಿದೊಡ್ಡ ತಪ್ಪು ಕಲ್ಪನೆ ಅಂದ್ರೆ ಅದು ಕೇವಲ ಲೈಂಗಿಕತೆಗೆ ಸಂಬಂಧಿಸಿದ್ದು ಅಂತ. ನೋಡಿ, ಕೆಲವು ಬೋಧನೆಗಳಲ್ಲಿ ಲೈಂಗಿಕತೆಯ ಬಗ್ಗೆ ಮಾತು ಬಂದಿರ್ಬೋದು, ನಿಜ. ಆದರೆ ಅದರ ನಿಜವಾದ ಫೋಕಸ್ ಅದಲ್ಲ. ಜೀವನದ ಮೂಲ ಶಕ್ತಿಗಳನ್ನ ಆಧ್ಯಾತ್ಮಿಕ ಬೆಳವಣಿಗೆಗೆ ಹೇಗೆ ಪರಿವರ್ತನೆ ಮಾಡ್ಕೊಳ್ಳೋದು ಅನ್ನೋದೇ ಅದರ ಮುಖ್ಯ ಉದ್ದೇಶ. ಇದು ಬರೀ ದೈಹಿಕ ಆನಂದದ ಬಗ್ಗೆ ಅಲ್ಲ, ಬದಲಿಗೆ ನಮ್ಮೊಳಗಿನ ಶಕ್ತಿಯನ್ನ ಜಾಗೃತಗೊಳಿಸೋ ಒಂದು ಅದ್ಭುತ ಮಾರ್ಗ. ಇನ್ನೊಂದು ತಪ್ಪು ಕಲ್ಪನೆ ಅಂದ್ರೆ ಇದೊಂದು ನ್ಯೂ ಏಜ್ ಫ್ಯಾಷನ್ ಅಂತ. ಹೌದು, ಈಗಿನ ಆಧುನಿಕ ಆಧ್ಯಾತ್ಮಿಕತೆಯಲ್ಲಿ ತಂತ್ರದ ಕೆಲವು ಅಂಶಗಳನ್ನ ಬಳಸ್ಕೊಳ್ತಾರೆ. ಆದರೆ ತಂತ್ರ ಅನ್ನೋದೇ ಹೊಸದಲ್ಲ. ಈ ಸಂಪ್ರದಾಯ ಇದೆಯಲ್ಲ, ಇದು ತುಂಬಾನೇ ಪ್ರಾಚೀನ ಮತ್ತು ಸಂಕೀರ್ಣವಾದದ್ದು. ಇದರ ಇತಿಹಾಸ ಸಾವಿರಾರು ವರ್ಷಗಳಷ್ಟು ಹಳೆದು. ಹಾಗಾದ್ರೆ ತಂತ್ರ ಅಂದ್ರೆ ನಿಜವಾಗ್ಲೂ ಏನು? ಈ ಪದಕ್ಕೆ ಒಂದು ಸುಂದರವಾದ ಅರ್ಥ ಇದೆ. ಸಂಸ್ಕೃತದಲ್ಲಿ ತಂತ್ರ ಅಂದ್ರೆ ನೇಗೆ ಅಥವಾ ಬಲೆ. ಇದನ್ನ ಹೀಗೆ ಯೋಚಿಸಿ. ಹೇಗೆ ನಾವು ಬೇರೆ ಬೇರೆ ದಾರದ ಎಳೆಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಸುಂದರವಾದ ಬಟ್ಟೆಯನ್ನು ನೇಯ್ತೀವೋ, ಅದೇ ರೀತಿ ತಂತ್ರ ಅನ್ನೋದು ನಮ್ಮ ಅರಿವಿನ ಬೇರೆ ಬೇರೆ ಅಂಶಗಳನ್ನು ಒಟ್ಟುಗೂಡಿಸಿ ಒಂದು ಪರಿಪೂರ್ಣ ಜ್ಞಾನವನ್ನು ಕೊಡುತ್ತೆ. ಸರಿ, ತಂತ್ರ ಅಂದ್ರೆ ಒಂದೇ ಥರ ಇರಲ್ಲ, ಅದರಲ್ಲಿ ಬೇರೆ ಬೇರೆ ದಾರಿಗಳಿದೆ. ಈಗ ತಂತ್ರದ ಎರಡು ಪ್ರಮುಖ ಮತ್ತು ತುಂಬಾನೇ ವಿಭಿನ್ನವಾದ ಮಾರ್ಗಗಳ ಬಗ್ಗೆ ನೋಡೋಣ. ಇದರ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ತಂತ್ರದಲ್ಲಿ ಮುಖ್ಯವಾಗಿ 2 ವಿಭಾಗಗಳನ್ನು ನಾವು ನೋಡಬಹುದು. ಮೊದಲನೆಯದು ದಕ್ಷಿಣ ಮಾರ್ಗ. ಇದು ಹೆಚ್ಚು ಸಾಂಪ್ರದಾಯಿಕ. ಇಲ್ಲಿ ಧ್ಯಾನ, ಮಂತ್ರ, ಶಿಸ್ತು ಇವುಗಳಿಗೆ ಹೆಚ್ಚು ಒತ್ತು ಕೊಡಲಾಗತ್ತೆ. ಇನ್ನೊಂದು ಕಡೆ ವಾಮ ಮಾರ್ಗ ಅಂತ ಇದೆ. ಇದು ಸಮಾಜ ನಿಷಿದ್ಧ ಅಂತ ಹೇಳೋ ಕೆಲವು ಆಚರಣೆಗಳನ್ನ ಬಳಸ್ಕೊಡುತ್ತೆ. ಮತ್ತು ಇದೇ ಕಾರಣಕ್ಕೆ ತಂತ್ರಕ್ಕೆ ಸ್ವಲ್ಪ ವಿವಾದಾತ್ಮಕ ಹೆಸರು ಬಂದಿರೋದು. ಹಾಗಾದ್ರೆ ಏನವು ನಿಷಿದ್ಧ ಆಚರಣೆಗಳು? ವಾಮ ಮಾರ್ಗದಲ್ಲಿ ಇವನ್ನ ಪಂಚಮಕಾರಗಳು ಅಂತ ಕರೀತಾರೆ. ಅಕ್ಷರದಿಂದ ಶುರುವಾಗೋ 5 ವಸ್ತುಗಳು. ಮೈಥುನ ಅಂದ್ರೆ ಲೈಂಗಿಕ ಮಿಲನ, ಮದ ಅಂದ್ರೆ ಮದ್ಯ, ಮಾಂಸ, ಮತ್ಸ್ಯ ಅಂದ್ರೆ ಮೀನು ಮತ್ತು ಮುದ್ರ. ಸಾಮಾನ್ಯವಾಗಿ ಸಮಾಜದಲ್ಲಿ ಇವೆಲ್ಲ ನಿಷಿದ್ಧ. ಆದರೆ ವಾಮಮಾರ್ಗದಲ್ಲಿ ಇವುಗಳನ್ನ ಆಧ್ಯಾತ್ಮಿಕ ಸಾಧನೆಗೆ ಹೇಗೆ ಬಳಸ್ತಾರೆ ನೋಡೋಣ ಬನ್ನಿ. ಆದರೆ ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವಿಷಯವನ್ನ ನಾವು ಗಮನಿಸಬೇಕು. ಈ ಆಚರಣೆಗಳನ್ನ ಯಾವಾಗ್ಲೂ ಅದರ ಅಕ್ಷರಶಃ ಅರ್ಥದಲ್ಲಿ ತಗೋಬಾರ್ದು. ಅನೇಕ ಸಾಧಕರಿಗೆ ಇವೆಲ್ಲ ಕೇವಲ ಸಾಂಕೇತಿಕ, ಅಂದ್ರೆ ನಮ್ಮ ಒಳಗಿನ ಮಾನಸಿಕ ಸ್ಥಿತಿಗಳ ಸಂಕೇತ ಅಷ್ಟೇ. ಉದಾಹರಣೆಗೆ, ಮೈಥುನ್ ಅಥವಾ ಲೈಂಗಿಕ ಮಿಲನ ಅಂದ್ರೆ ಅದು ನಮ್ಮ ಪ್ರಜ್ಞೆಯ ಒಳಗೆ ನಡೆಯುವ ಶಿವ ಮತ್ತು ಶಕ್ತಿ, ಅಂದ್ರೆ ದೈವಿಕ ಪುರುಷ ಮತ್ತು ಸ್ತ್ರೀ ತತ್ವಗಳ ಒಂದು ಮಿಲನವನ್ನ ಪ್ರತಿನಿಧಿಸುತ್ತೆ. ಸರಿ, ಈಗ ತಂತ್ರದ ಒಂದು ಪ್ರಮುಖ ಪರಿಕಲ್ಪನೆಯ ಕಡೆಗೆ ಹೋಗೋಣ. ತಂತ್ರದ ಹೃದಯ ಭಾಗ ಅಂತಾನೇ ಹೇಳ್ಬೋದು. ಅದೇ ದೈವಿಕ ಸ್ತ್ರೀ ಶಕ್ತಿ ಅಥವಾ ಶಕ್ತಿ. ತಂತ್ರದ ಇಡೀ ಸಿದ್ಧಾಂತವೇ ಇದರ ಸುತ್ತ ಹೆಣೆದುಕೊಂಡಿದೆ. ಹಾಗಾದ್ರೆ ಶಕ್ತಿ ಅಂದ್ರೆ ಏನು? ತಂತ್ರದ ಪ್ರಕಾರ ಈ ಇಡೀ ಬ್ರಹ್ಮಾಂಡ 2 ಮೂಲ ತತ್ವಗಳಿಂದ ಆಗಿದೆ. ಒಂದು ಶಿವ, ಅಂದ್ರೆ ಶುದ್ಧ ನಿಶ್ಚಲ ಪ್ರಜ್ಞೆ. ಇನ್ನೊಂದು ಶಕ್ತಿ, ಆ ನಿಶ್ಚಲ ಪ್ರಜ್ಞೆಗೆ ಚಲನೆಯನ್ನ ಕೊಡುವ ಕ್ರಿಯಾತ್ಮಕ ಶಕ್ತಿ. ಸಿಂಪಲ್ ಆಗಿ ಹೇಳೋದಾದ್ರೆ, ಶಿವ ಪ್ರಜ್ಞೆಯಾದ್ರೆ ಶಕ್ತಿಯ ಪ್ರಜ್ಞೆಯ ಚೈತನ್ಯ. ಒಂದು ಇಲ್ಲದೆ ಇನ್ನೊಂದಿಲ್ಲ. ಈ ಶಕ್ತಿಯನ್ನ ಪ್ರತಿನಿಧಿಸಲು ಯಂತ್ರಗಳನ್ನ ಬಳಸಲಾಗುತ್ತೆ. ಯಂತ್ರ ಅಂದ್ರೆ ಪವಿತ್ರ ಜ್ಯಾಮಿತೀಯ ರೇಖಾಚಿತ್ರ. ಇದು ಬರೀ ಒಂದು ಚಿತ್ರ ಅಲ್ಲ, ಇದೊಂದು ತುಂಬಾನೇ ಶಕ್ತಿಯುತ ಸಾಧನ. ಧ್ಯಾನ ಮಾಡುವಾಗ ಈ ಯಂತ್ರವನ್ನ ನೋಡೋದ್ರಿಂದ ನಮ್ಮ ಮನಸ್ಸು ಬ್ರಹ್ಮಾಂಡದ ಶಕ್ತಿ ಜೊತೆ ಕನೆಕ್ಟ್ ಆಗೋಕೆ ಸಹಾಯ ಆಗುತ್ತೆ. ಉದಾಹರಣೆಗೆ, ಶ್ರೀಯಂತ್ರದಲ್ಲಿ ಮೇಲ್ಮುಖವಾಗಿರೋ ತ್ರಿಕೋಣಗಳು ಶಿವನನ್ನ ಪ್ರತಿನಿಧಿಸಿದರೆ, ಕೆಳಮುಖವಾಗಿರೋ ತ್ರಿಕೋಣಗಳು ಶಕ್ತಿಯನ್ನ ಪ್ರತಿನಿಧಿಸ್ತವೆ. ಸರಿ,
ಈಗ ಈ ವಿಶ್ಲೇಷಣೆಯ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಭಾಗಕ್ಕೆ ಬಂದಿದ್ದೀವಿ. ಅದೇ ಶಕ್ತಿಯ ವಿವಿಧ ರೂಪಗಳಾದ ಜ್ಞಾನ ದೇವತೆಗಳ ಪರಿಚಯ. ಇವರನ್ನೇ ದಶಮಹಾವಿದ್ಯಾ ಅಂತ ಕರೆಯೋದು. ಅಂದ್ರೆ 10 ಮಹಾಜ್ಞಾನಗಳು. ಇವರು ಕೇವಲ ಪೂಜೆ ಮಾಡಬೇಕಾದ ದೇವತೆಗಳು ಮಾತ್ರ ಅಲ್ಲ. ಪ್ರತಿಯೊಂದು ರೂಪವೂ ಒಂದು ನಿರ್ದಿಷ್ಟ ಮಹಾಜ್ಞಾನ, ಅಂದ್ರೆ ಒಂದು ರೀತಿಯ ಅರಿವಿನ ರೂಪ. ಇವುಗಳನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಬ್ರಹ್ಮಾಂಡದ ದೊಡ್ಡ ದೊಡ್ಡ ಸತ್ಯಗಳನ್ನು ಅರಿಬಹುದು. ಇದರಲ್ಲಿ ಬಹುಶಃ ತಂತ್ರದ ಅತ್ಯಂತ ಪ್ರಸಿದ್ಧ ದೇವತೆ ಅಂದ್ರೆ ಕಾಳಿ. ಆದರೆ ಅಷ್ಟೇ ತಪ್ಪು ತಿಳುವಳಿಕೆಗೂ ಒಳಗಾಗಿದ್ದಾಳೆ. ಇಲ್ಲಿ ನೋಡಿ, ಒಂದು ಕಡೆ ಅವಳ ಉಗ್ರ ರೂಪ ಇದೆ, ಇನ್ನೊಂದು ಕಡೆ ಅವಳ ಶಕ್ತಿಯನ್ನ ಪ್ರತಿನಿಧಿಸುವ ಜಾಮಿತಿಯ ಸಂಕೇತ ಅಂದ್ರೆ ಅವಳ ಯಂತ್ರ ಇದೆ. ಕಾಳಿ ಅಂದ್ರೆ ಕಾಲ, ವಿನಾಶ ಮತ್ತು ಪರಿವರ್ತನೆಯ ಸಂಕೇತ. ಅವಳ ಆ ಭಯಾನಕ ರೂಪ ಇದೆಯಲ್ಲ, ಅದು ನಮ್ಮ ಅಹಂಕಾರ, ಅಜ್ಞಾನ, ಭ್ರಮೆಗಳನ್ನ ನಾಶ ಮಾಡೋಕೆ. ಅವಳು ಹಳೆಯದನ್ನ ನಾಶ ಮಾಡಿ ಹೊಸ ಸೃಷ್ಟಿಗೆ ದಾರಿ ಮಾಡಿಕೊಡುವ ಒಂದು ಮಹಾಶಕ್ತಿ. ಹಾಗಾಗಿ ಅವಳ ಉಗ್ರತೆ ಅನ್ನೋದು ವಿನಾಶಕಾರಿಯಲ್ಲ, ಅದು ನಮ್ಮನ್ನು ಶುದ್ಧೀಕರಿಸುವಂಥದ್ದು. ಈಗ ಮಹಾವಿದ್ಯೆಗಳಲ್ಲಿ ಎಷ್ಟು ವೈವಿಧ್ಯತೆ ಇದೆ ಅನ್ನೋದನ್ನ ತೋರ್ಸಕ್ಕೆ ಕಾಳಿಗೆ ಸ್ವಲ್ಪ ವ್ಯತಿರಿಕ್ತವಾದ ತಾರಾದೇವಿಯ ಬಗ್ಗೆ ನೋಡೋಣ. ತಾರಾದೇವಿಯ ಶಕ್ತಿ ಶಬ್ದ ಮತ್ತು ಮಂತ್ರಕ್ಕೆ ಸಂಬಂಧಿಸಿದ್ದು. ತಾರಾ ಅಂದ್ರೆ ದಾಟಿಸುವಳು ಅಂತ ಅರ್ಥ. ಅವಳು ಓಂ ಅನ್ನೋ ಪವಿತ್ರ ಶಬ್ದದ ಶಕ್ತಿಯನ್ನ ಪ್ರತಿನಿಧಿಸ್ತಾಳೆ. ಅವಳನ್ನ ರಕ್ಷಕಿ ಅಂತಾರೆ, ಯಾಕಂದ್ರೆ ಅವಳು ನಮ್ಮ ಪ್ರಜ್ಞೆಯನ್ನ ಅಜ್ಞಾನದ ಸಾಗರದಿಂದ ಜ್ಞಾನದ ದಡಕ್ಕೆ ದಾಟಿಸೋಕೆ ಸಹಾಯ ಮಾಡ್ತಾಳೆ. ಹಾಗಾದ್ರೆ ಈ ಎಲ್ಲ ಆಳವಾದ ಜ್ಞಾನ, ಈ ಆಚರಣೆಗಳು, ಇವೆಲ್ಲದರ ಅಂತಿಮ ಗುರಿ ಏನು? ಕೊನೆಗೆ ತಂತ್ರ ನಮ್ಮನ್ನ ಎಲ್ಲಿ ಕರ್ಕೊಂಡೋಗುತ್ತೆ? ಒಂದು ವಿಷಯ ಮಾತ್ರ ಸ್ಪಷ್ಟ. ಸಾಂಪ್ರದಾಯಿಕ ತಂತ್ರದ ಗುರಿ ಕೇವಲ ಲೌಕಿಕ ಸುಖವಂತೂ ಅಲ್ಲ. ಅದರ ಗುರಿ ಅದಕ್ಕಿಂತ ದೊಡ್ಡದು. ಆಳವಾದ ಆಧ್ಯಾತ್ಮಿಕ ತಿಳುವಳಿಕೆ ಮತ್ತು ನಮ್ಮಲ್ಲೇ ಒಂದು ಪರಿವರ್ತನೆ. ಇದು ಶಕ್ತಿಯನ್ನ ಬಳಸ್ಕೊಂಡು ಪ್ರಜ್ಞೆಯ ಉನ್ನತ ಸ್ಥಿತಿಯನ್ನ ತಲುಪೋ ಒಂದು ದಾರಿ. ಹಾಗಾದ್ರೆ ಈ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ತಂತ್ರ ಅನ್ನುವುದು ಶಕ್ತಿಯನ್ನ ಪರಿವರ್ತಿಸುವ ವಿಜ್ಞಾನ ಅಂತ ನೋಡಿದ್ವಿ. ಹಾಗಾದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ನಮಗೆ ಬರುವ ಕೋಪ, ಆಸೆ, ಭಯ, ಈ ಥರದ ಶಕ್ತಿಗಳನ್ನು ಕೇವಲ ಹತ್ತಿಕ್ಕುವ ಬದಲು ಅವುಗಳನ್ನು ಅರ್ಥ ಮಾಡಿಕೊಂಡು ಆಳವಾದ ಜ್ಞಾನ ಮತ್ತು ಅರಿವಿನ ಕಡೆಗೆ ಪರಿವರ್ತಿಸೋಕೆ ಸಾಧ್ಯನಾ? ಸ್ವಲ್ಪ ಯೋಚನೆ ಮಾಡಿ.